ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರಘುನಾಥ್ ಭಟ್. ಪ್ರೀತಿ, ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9972230030. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗರ್ಭಿಣಿ ಅಂತಾನು ನೋಡದೆ ದಿನ ರಾತ್ರಿ ಮಲ್ಲಿಗೆ ಹೂ ತಂದು ಮುಡಿಸಿ ಅವಳ ಅದನ್ನು ಹರಿದು ಜೇನುತುಪ್ಪ ತುಂಬಿಸಿ ಮಜಾ ಮಾಡುತ್ತಿದ್ದ ಕುಡುಕ ಗಂಡ ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ. ಬನ್ನಿ ಕತೆಗೆ ಹೋಗೋಣ. ಸುಗಂಧ ತುಂಬಾ ಸುಂದರವಾದ ಹುಡುಗಿ, ಸುಮಾರು 27 ವರ್ಷದವಳು. ಅವಳಿಗೆ ಮಧ್ಯಮ ವರ್ಗದ ಕುಟುಂಬದ ಪ್ರಸಾದ್ ಎನ್ನುವವನ ಜೊತೆ ಮದುವೆ ಮಾಡಲಾಯಿತು. ಪ್ರಸಾದ್ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ತನಗೆ ಸುಂದರವಾದ ಹೆಂಡತಿ ಸಿಕ್ಕಿದಳು ಎನ್ನುವ ಸಂತೋಷದಲ್ಲಿದ್ದ. ಮೊದಲ ರಾತ್ರಿಯಂದು ಪ್ರಸಾದ್ ಬೆಡ್ರೂಮಿನಲ್ಲಿ ಕುಳಿತು ಸುಗಂಧಾಳನ್ನ ಎದುರು ನೋಡುತ್ತಿದ್ದ. ಚೆನ್ನಾಗಿ ಸೀರೆಯನ್ನು ಹುಟ್ಟುಕೊಂಡು ಬಂದಂತಹ ಸುಗಂಧ ದೇವತೆಯ ಹಾಗೆ ಕಾಣಿಸುತ್ತಿದ್ದಳು. ಅವಳನ್ನು ಕಂಡ ಕೂಡಲೇ ಪ್ರಸಾದ್ಗೆ ಇನ್ನು ಹೆಚ್ಚು ಹೊತ್ತು ಕಾಯಲು ಆಗಲಿಲ್ಲ. ಅವಳನ್ನು ಒಮ್ಮೆಲೆ ತನ್ನೆಡೆಗೆ ಎಳೆದುಕೊಂಡ. ಆಗ ಸುಗಂಧ, ಸ್ವಲ್ಪ ಇರಿ, ನಾವು ಸ್ವಲ್ಪ ಹೊತ್ತು ಮಾತನಾಡೋಣ ಅಂತ ಅವನನ್ನ ತಡೆದಳು. ಹಾಗೆ ಸುಗಂಧ ತನ್ನ ಇಚ್ಛೆಯನ್ನು ಕೂಡ ಅವನಲ್ಲಿ ಹೇಳಿದ್ಲು. ನಾವು ಮಗುವಿಗಾಗಿ ಅವಸರ ಮಾಡುವುದು ಬೇಡ, ಒಂದೆರಡು ವರ್ಷ ಕಳೆಯಲಿ, ನಾವು ನಮ್ಮ ಸಂಸಾರದಲ್ಲಿ ಸರಿಯಾಗಿ ಹೊಂದಿಕೊಂಡು ನಂತರ ಮಕ್ಕಳ ಬಗ್ಗೆ ಯೋಚಿಸಿದರಾಯಿತು ಅಂದಳು. ಆದರೆ ಪ್ರಸಾದ್ ಅವಳ ಮಾತನ್ನು ಕೇಳಿಸಿಕೊಳ್ಳುವ ತಾಳ್ಮೆಯಲ್ಲಿ ಇರಲಿಲ್ಲ. ಇಷ್ಟು ಸುಂದರವಾದ ಹೆಂಡತಿ ಇರುವಾಗ ಅದೆಲ್ಲವನ್ನು ಹೇಗೆ ನಾನು ಸಹಿಸಿಕೊಂಡು ಹೋಗಲಿ ಅಂತ ಕೇಳುತ್ತಿದ್ದ. ಹಾಗೆ ಸುಗಂಧಾಳ ಮಾತನ್ನು ಕೇಳದೆ ಒಮ್ಮೆಲೆ ತನ್ನ ಆಸೆಯನ್ನೆಲ್ಲ ತೀರಿಸಿಕೊಂಡ. ಮೊದಲು ಪ್ರಸಾದ ಸೌಮ್ಯ ಸ್ವಭಾವದವನು ಅಂತ ಅಂದುಕೊಂಡಿದ್ದಳು. ಸುಗಂಧ ಮದುವೆ ನಂತರವೇ ಗೊತ್ತಾಗಿದ್ದು ಪ್ರಸಾದ್ಗೆ ಶೃಂಗಾರದ ಆಸೆ ಜಾಸ್ತಿ ಅಂತ. ಹಾಗಿದ್ದರೂ ಸುಗಂಧ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಒಂದೆರಡು ದಿನಗಳಲ್ಲಿ ಅವಳಿಗೆ ಇನ್ನೊಂದು ವಿಷಯವೂ ಕೂಡ ತಿಳಿಯಿತು. ಅದು ಅವಳನ್ನು ಯೋಚನೆಗೆ ತಳ್ಳಿತು. ಪ್ರಸಾದ್ ದುಡಿದ ಹಣದಲ್ಲಿ ಅರ್ಧವನ್ನು ಕುಡಿಯುವುದಕ್ಕೆ ವ್ಯರ್ಥ ಮಾಡುತ್ತಿದ್ದ. ಇದರಿಂದ ಸಂಸಾರ ನಡೆಸುವುದು ಸ್ವಲ್ಪ ಕಷ್ಟವಾಗಿತ್ತು. ಸುಗಂಧಾಳ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಅವಳ ತಂದೆ ತಾಯಿಯೂ ತೀರಿ ಹೋಗಿದ್ದರು. ಒಂದು ದಿನ ಸುಗಂಧ ತನ್ನ ಗಂಡನನ್ನ ಕೇಳಿದಳು, ಸಂಸಾರ ನಡೆಸುವುದು ಕಷ್ಟವಾಗುತ್ತಾ ಇದೆ, ನಿಮ್ಮೊಬ್ಬರ ದುಡಿಮೆ ಸಾಕಾಗುತ್ತಿಲ್ಲ, ನಾನು ಎಲ್ಲಾದರೂ ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ, ನನಗೆ ಅದಕ್ಕೆ ಅವಕಾಶ ಕೊಡಿ ಅಂದಳು. ಆದರೆ ಪ್ರಸಾದ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ನಿನ್ನಂತಹ ಸುಂದರ ಹೆಂಡತಿಯನ್ನು ಹೊರಗಡೆ ಕೆಲಸಕ್ಕೆ ಕಳುಹಿಸಿ ಕೊಡುವುದ, ಯಾರಾದರೂ ನಿನ್ನನ್ನು ಪಟಾಯಿಸಿಕೊಂಡು ಹೇಗೆ ಮೊದಲೇ ಹೊರಗಡೆ ಜನ ಚೆನ್ನಾಗಿಲ್ಲ ಅಂತ ಹೇಳಿ ಅವಳ ಆಸೆಯನ್ನು ಭಂಗಗೊಳಿಸಿದ. ಹೇಗಿದ್ದರೂ ನಾನು ದುಡಿತೀನಲ್ಲ, ನಾನು ಎಲ್ಲವನ್ನೂ ನಿಭಾಯಿಸುತ್ತೇನೆ, ನೀನು ಏನು ಯೋಚನೆ ಮಾಡಬೇಡ ಅಂತ ಅವಳನ್ನು ಮನಾಗಿಸಿದ. ಪ್ರತಿದಿನ ಕೆಲಸ ಮುಗಿಸಿ ತನ್ನ ಮನೆಗೆ ಬರುವಾಗ ಸುಗಂಧಾಳಿಗೆ ತಿನ್ನುವುದಕ್ಕೂ ಕೂಡ ಏನನ್ನು ತರುತ್ತಿರಲಿಲ್ಲ. ಆದರೆ ಪ್ರತಿದಿನವೂ ತಪ್ಪದೆ ಅವಳಿಗೆ ಹೂವನ್ನು ತಂದುಕೊಡುತ್ತಿದ್ದ. ಅದನ್ನು ಅವಳಿಗೆ ಮುಡಿಸಿ ಪ್ರತಿ ರಾತ್ರಿ ತಪ್ಪದೆ ಶೃಂಗಾರ ಕ್ರಿಯೆಯಲ್ಲಿ ಅವಳನ್ನು ತೊಡಗಿಸಿಕೊಳ್ಳುತ್ತಿದ್ದ. ಹೀಗೆ ಕೆಲವೇ ದಿನಗಳಲ್ಲಿ ಸುಗಂಧ ವಾಂತಿ ಮಾಡಿಕೊಳ್ಳತೊಡಗಿದಳು. ಆಗ ಪಕ್ಕದ ಮನೆಯ ಆಂಟಿಯೊಬ್ಬರು ಅವಳು ದಿನ ವಾಂತಿ ಮಾಡುವುದನ್ನು ನೋಡಿ ನೀನು ಅಮ್ಮ ಆಗುತ್ತಿದ್ದೀಯಾ ಅಂತ ಹೇಳಿದರು. ಅದನ್ನು ಕೇಳಿ ಸುಗಂಧ ತುಂಬಾ ಸಂತೋಷಪಟ್ಟಳು. ಆದರೆ ಈ ಮಗುವನ್ನು ಹೇಗೆ ಬೆಳೆಸಿ ದೊಡ್ಡದು ಮಾಡುವುದು ಅನ್ನುವ ಯೋಚನೆ ಬಂತು. ಆ ದಿನ ರಾತ್ರಿ ತನ್ನ ಗಂಡ ಮನೆಗೆ ಬಂದಾಗ ಅವನಿಗೂ ಈ ವಿಷಯವನ್ನು ತಿಳಿಸಿದಳು. ಅವನು ಸಂತೋಷದಿಂದ ಅವಳನ್ನು ಎತ್ತಿ ಒಂದು ಸುತ್ತು ತಿರುಗಿಸಿ ಒಳ್ಳೆಯ ಕೆಲಸವಾಯಿತು ಅಂತ ಸಂತೋಷಪಟ್ಟನು. ಕೆಲವು ದಿನಗಳಲ್ಲಿ ಸುಗಂಧಿ ತನ್ನ ಗಂಡನನ್ನ ಕರೆದು ಹೇಳಿದಳು, ಯಾಕೋ ನನಗೆ ತುಂಬಾ ಸುಸ್ತು ಅನ್ನಿಸುತ್ತಿದೆ, ಆಗಾಗ ಎದೆ ಹತ್ತಿರ ಸ್ವಲ್ಪ ನೋವು ಕೂಡ ಕಾಣಿಸಿಕೊಳ್ಳುತ್ತಿದೆ ಅಂತ ಹೇಳಿದಳು. ನೀನು ಗರ್ಭಿಣಿಯಾಗಿದ್ದೀಯ ಅಲ್ವಾ, ಹಾಗಾಗಿ ಇದೆಲ್ಲ ಸಹಜ, ಸ್ವಲ್ಪ ದಿನಗಳಲ್ಲಿ ಇವೆಲ್ಲವೂ ಸರಿಯಾಗುತ್ತದೆ, ಸುಮ್ಮನೆ ಇದ್ದು ಬಿಡು ಅಂತ ಹೇಳಿದನು. ದಿನಗಳು ಹಾಗೆ ಉರುಳುತ್ತಿದ್ದವು. ಅವಳನ್ನು ಹೆರಿಗೆಗೆಂದು ತನ್ನ ಮನೆಗೆ ಕರೆದುಕೊಂಡು ಹೋಗಲು ಅಪ್ಪ ಅಮ್ಮ ಕೂಡ ಇಲ್ಲ. ಜೀವಕ್ಕಾಗುವ ನೋವಿನ ಜೊತೆ ಸುಗಂಧಿಗೆ ಯೋಚನೆ ಇತ್ತು. ಪ್ರತಿ ರಾತ್ರಿ ಎಂದಿನಂತೆ ಪ್ರಸಾದ್ ಮಲ್ಲಿಗೆ ಹೂವನ್ನ ತೆಗೆದುಕೊಂಡು ಬಂದು ತನ್ನ ಹೆಂಡತಿಯೊಡನೆ ಸೇರುತ್ತಿದ್ದ. ಏನ್ರಿ, ನಾನು ಈಗ ಗರ್ಭಿಣಿ, ಈಗಲಾದರೂ ಅದನ್ನ ನಾವು ಅವಾಯ್ಡ್ ಮಾಡಬೇಕು, ಸ್ವಲ್ಪ ದಿನ ಸುಮ್ಮನಿರಿ ಪ್ಲೀಸ್ ಅಂತ ಕೇಳಿಕೊಂಡರು. ಅವನು ಮಾತ್ರ ಬಿಡುತ್ತಿರಲಿಲ್ಲ. ಅವನ ದೇಹದ ಆಸೆ ತೀರಿಸಿಕೊಳ್ಳುತ್ತಲೇ ಇದ್ದ. ಅಂತೂ ಇಂತೂ ಸುಗಂಧ ಇಬ್ಬರು ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಳು. ಒಂದು ಗಂಡು ಒಂದು ಹೆಣ್ಣು. ಇಬ್ಬರು ಮಕ್ಕಳು ತುಂಬಾ ಅಂದವಾಗಿದ್ದರು. ಅವರಿಬ್ಬರನ್ನು ನೋಡುತ್ತಾ ಸುಗಂಧ ತನ್ನ ಕಷ್ಟವನ್ನೆಲ್ಲ ಮರೆಯುತ್ತಿದ್ದಳು. ಮಕ್ಕಳು ಬೆಳೆಯುತ್ತಿದ್ದಂತೆ ಸುಗಂಧಾಳಿಗೆ ಕಷ್ಟವಾಗುತ್ತಿತ್ತು. ಒಮ್ಮೆ ಗಂಡನನ್ನು ಕರೆದು ಹೇಳಿದಳು, ಮಕ್ಕಳಿಬ್ಬರಿಗೂ ಕೊಡಲು ನನ್ನೆಲ್ಲ ಹಾಲು ಸಾಕಾಗುತ್ತಿಲ್ಲ, ನೀವು ಪ್ರತಿ ರಾತ್ರಿ ಮಲ್ಲಿಗೆ ಹೂವನ್ನು ತರುವುದರ ಬದಲು ಒಂದು ಹಾಲಿನ ಪ್ಯಾಕೆಟ್ ಅನ್ನಾದರೂ ತೆಗೆದುಕೊಂಡು ಬನ್ನಿ, ಮಕ್ಕಳಿಗಾದರೂ ಉಪಯೋಗವಾಗುತ್ತದೆ ಅಂತ ಹೇಳಿದ. ಆದರೆ ಪ್ರಸಾದ್, ನೀನು ಹೇಗಿದ್ದರೂ ಅವರಿಗೆ ಹಾಲು ಕುಡಿಸುತ್ತಾ ಇದ್ದೀಯ ಅಲ್ವಾ, ಅದು ಸಾಕು ಅಂತ ಅವಳ ಬಾಯನ್ನು ಮುಚ್ಚಿಸಿದ. ಅವನು ತನ್ನ ಕೆಲಸವನ್ನು ಮಾತ್ರ ಯಾವತ್ತೂ ನಿಲ್ಲಿಸುತ್ತಿರಲಿಲ್ಲ. ಮಕ್ಕಳಿಗೆ ಕೊಡಲು ಹಾಲು ಸಾಕಾಗುತ್ತಿಲ್ಲ ಅಂತ ಪ್ರತಿದಿನವೂ ಸುಗಂಧಾಳ ಗೋಳನ್ನು ತೋಡಿಕೊಳ್ಳುತ್ತಿದ್ದಳು. ಆದರೆ ಪ್ರಸಾದ್, ನಾನು ಒಳ್ಳೆಯ ಉತ್ಸಾಹದಲ್ಲಿ ಇದ್ದೇನೆ, ಪ್ರತಿದಿನ ನಿನ್ನ ಕಷ್ಟವನ್ನು ಹೇಳಿ ನನ್ನ ಮೂಡನ್ನು ಕೆಡಿಸಬೇಡ
ಈಗ ನಾನು ಹೇಳಿದಂತೆ ಮಲ್ಲಿಗೆ ಹೂವನ್ನು ಮುಡಿದುಕೊಂಡು ಸೀರೆಯನ್ನು ಹುಟ್ಟುಕೊಂಡು ಬಾ ಅಂತ ಅವಳನ್ನು ಬೈದು ಕಳುಹಿಸುತ್ತಿದ್ದ. ಹೀಗೆ ದಿನಗಳು ಕಳೆದವು. ಮಕ್ಕಳು ಹೇಗೋ ಬೆಳೆದು ದೊಡ್ಡವರಾದರೂ. 5 ವರ್ಷ ತುಂಬಿದಾಗ ಅವರಿಬ್ಬರನ್ನು ಶಾಲೆಗೆ ಸೇರಿಸಿದಳು. ಪ್ರತಿದಿನವೂ ಸುಗಂಧ ಮಕ್ಕಳಿಗೆ ಅಡುಗೆ ಮಾಡಿಕೊಂಡು ಬಾಕ್ಸ್ ಕಟ್ಟಿಕೊಂಡು ಸ್ಕೂಲ್ ಹತ್ತಿರ ಹೋಗಿ ಅವರಿಗೆ ಊಟವನ್ನು ಕೊಟ್ಟು ಬರುತ್ತಿದ್ದಳು. ಆದರೆ ಒಂದು ದಿನ ಬೆಳಗ್ಗೆ ಅವಳಿಗೆ ತುಂಬಾ ಸುಸ್ತು ಅನ್ನಿಸುತ್ತಿತ್ತು. ಆದರೂ ಮಕ್ಕಳಿಗೆ ಅಡುಗೆ ಮಾಡಿ ಬಾಕ್ಸ್ ಕಟ್ಟಿಕೊಂಡು ಸ್ಕೂಲ್ ಕಡೆ ನಡೆದುಕೊಂಡು ಹೋಗುತ್ತಿದ್ದಳು. ಇನ್ನೇನು ಸ್ಕೂಲ್ ಹತ್ತಿ ಬಂದಾಗ ಅವಳಿಗೆ ಎದೆನೋವು ಕಾಣಿಸಿಕೊಂಡು ಹಾಗೆ ಅಲ್ಲಿಯೇ ಕುಸಿದು ಬಿದ್ದಳು. ಸುತ್ತಲೂ ಜನ ಸೇರಿಕೊಂಡರು. ಯಾರಿವಳು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವಳ ಹತ್ತಿರ ಒಂದು ಫೋನ್ ಕೂಡ ಇರಲಿಲ್ಲ. ಅಲ್ಲಿ ಇದ್ದವರಲ್ಲಿ ಯಾರೋ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದರು. ಸುಗಂಧ ಪಕ್ಕದಲ್ಲಿರುವ ಹೆಂಗಸೊಬ್ಬರಲ್ಲಿ ಏನನ್ನು ಹೇಳಲು ಪ್ರಯತ್ನಿಸುತ್ತದೆ. ಆಗ ಆ ಹೆಂಗಸು ಏನಮ್ಮ ಹೇಳು ಅಂತ ಸುಗಂಧಾಳ ಹತ್ತಿರ ಹೋಗಿ ಕೇಳಿದರು. ಇಲ್ಲೇ ಪಕ್ಕದಲ್ಲಿರುವ ಸ್ಕೂಲಲ್ಲಿ ನನ್ನ ಮಕ್ಕಳಿಬ್ಬರೂ ಓದುತ್ತಿದ್ದಾರೆ ಅಂತ ಅವರಿಬ್ಬರ ಹೆಸರನ್ನು ಹೇಳಿದಳು. ಅವರಿಗೆ ಈ ಬಾಕ್ಸ್ ಅನ್ನ ಕೊಡಿ, ಅವರು ತುಂಬಾ ಹಸಿದುಕೊಂಡಿರುತ್ತಾರೆ ಅಂತ ಹೇಳಿದಳು. ಆಗ ಆ ಹೆಂಗಸು ನೀನು ಏನು ಯೋಚನೆ ಮಾಡಬೇಡಮ್ಮ, ಇನ್ನೇನು ಆಂಬ್ಯುಲೆನ್ಸ್ ಬಂದು ಬಿಡುತ್ತದೆ, ನಿನಗೆ ಏನು ಆಗುವುದಿಲ್ಲ, ನೀನು ಆಸ್ಪತ್ರೆಯನ್ನು ಸೇರು, ನಾನು ಮಕ್ಕಳಿಗೆ ಊಟವನ್ನು ಕೊಟ್ಟು ಬರುತ್ತೇನೆ ಅಂತ ಅವಳಿಗೆ ಸಮಾಧಾನ ಮಾಡಿದರು. ಆ ಹೆಂಗಸಿನ ಜೊತೆ ಅಷ್ಟು ಮಾತನಾಡಿ ಸುಗಂಧ ಕಣ್ಣು ಮುಚ್ಚಿದಳು. ಸ್ವಲ್ಪ ಹೊತ್ತಲ್ಲಿ ಆಂಬ್ಯುಲೆನ್ಸ್ ಬಂದು ಅವಳ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಹೋಯಿತು. ಆ ಹೆಂಗಸು ಸ್ಕೂಲ್ ಹತ್ತಿರ ಹೋಗಿ ಮಕ್ಕಳಿಗೆ ಊಟವನ್ನು ಕೊಟ್ಟಳು. ಪ್ರತಿದಿನ ಅಮ್ಮ ಊಟ ತರುತ್ತಿದ್ದಳು. ಇವತ್ತು ಬೇರೆ ಯಾರೋ ಬಂದಿದ್ದನ್ನು ಕಂಡ ಮಕ್ಕಳು ಇವತ್ತು ಯಾಕೆ ಅಮ್ಮ ಬರಲಿಲ್ಲ, ನೀವು ಯಾರು ಅಂತ ಆ ಹೆಂಗಸಿನಲ್ಲಿ ಕೇಳಿದರು. ಅಮ್ಮ ಯಾವುದೋ ಕೆಲಸದ ಮೇಲೆ ದೂರ ಹೋಗಿದ್ದಾರೆ, ಆಮೇಲೆ ಬರುತ್ತಾರೆ, ನೀವು ಊಟ ಮಾಡಿ ಅಂತ ಹೆಂಗಸು ಆ ಮಕ್ಕಳಿಗೆ ಸಮಾಧಾನ ಮಾಡಿ ಊಟವನ್ನು ಕೊಟ್ಟಳು. ಆನಂತರ ಟೀಚರ್ ಅನ್ನು ಕರೆದು ನಡೆದ ಘಟನೆಯನ್ನು ಹೇಳಿದಳು. ಅದನ್ನು ಕೇಳಿ ಟೀಚರ್ಗೆ ಕಣ್ಣಲ್ಲಿ ತುಂಬಾ ನೀರು ಬಂತು. ಟೀಚರ್ ಮಕ್ಕಳಿಗೆ ಊಟ ನೀಡಿ ಸುಗಂಧಾಳ ಗಂಡನಿಗೆ ಫೋನ್ ಮಾಡಿದರು. ಆದರೆ ಅಷ್ಟೊತ್ತಿಗೆ ಬಾರ್ ಸೇರಿಕೊಂಡಿದ್ದ ಪ್ರಸಾದ್ ಕುಡಿತದ ಮತ್ತಿನಲ್ಲಿದ್ದ ಯಾವ ಫೋನನ್ನು ರಿಸೀವ್ ಮಾಡಲಿಲ್ಲ. ಸಂಜೆ ಸ್ಕೂಲ್ ಬಿಡುವ ವೇಳೆಯಾದರೂ ಮಕ್ಕಳನ್ನು ಕರೆದುಕೊಂಡು ಹೋಗಲು ಅಮ್ಮ ಬರದಿದ್ದರಿಂದ ಮಕ್ಕಳು ಗಾಬರಿಗೊಂಡರು. ಟೀಚರ್ ಮಕ್ಕಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋದರು. ಮಕ್ಕಳ ಅಪ್ಪನಿಗೆ ಎಷ್ಟು ಕಾಲ್ ಮಾಡಿದರು, ಪ್ರಸಾದ್ ಮಾತ್ರ ಕಾಲ್ ರಿಸೀವ್ ಮಾಡಲೇ ಇಲ್ಲ. ಸಂಜೆ ತನ್ನ ಕುಡಿತದ ಅಮಲು ಇಳಿದ ಮೇಲೆ ತನ್ನ ಫೋನನ್ನು ನೋಡಿದ ಪ್ರಸಾದ್ ಬಹಳಷ್ಟು ಮಿಸ್ ಕಾಲ್ ಇರುವುದನ್ನು ನೋಡಿದನು. ಆಮೇಲೆ ಆ ನಂಬರ್ಗೆ ವಾಪಸ್ ಕಾಲ್ ಮಾಡಿದ ಟೀಚರ್ ನಡೆದ ಘಟನೆಯನ್ನೆಲ್ಲ ಹೇಳಿದರು. ಪ್ರಸಾದ್ಗೆ ದಿಗಿಲಾಯಿತು. ಮಕ್ಕಳನ್ನು ಅವರ ಬಳಿಯೇ ಇಟ್ಟುಕೊಂಡು ಇರಲು ಹೇಳಿ ಪ್ರಸಾದ್ ಹಾಸ್ಪಿಟಲ್ಗೆ ಓಡಿದನು. ಆದರೆ ಅಲ್ಲಿ ಏನೂ ಉಳಿದಿರಲಿಲ್ಲ, ಎಲ್ಲವೂ ಮುಗಿದು ಹೋಗಿತ್ತು. ಮರುದಿನ ಪೋಸ್ಟ್ ಮಾರ್ಟಮ್ ಮುಗಿಸಿದ ನಂತರ ಸುಗಂಧ ಡೆಡ್ ಬಾಡಿಯನ್ನು ಮನೆಗೆ ತೆಗೆದುಕೊಂಡು ಹೋದ. ಪ್ರಸಾದ್ ಮಕ್ಕಳಿಬ್ಬರು ಟೀಚರ್ ಬಳಿಯಲ್ಲಿಯೇ ಇದ್ದರು. ಮಕ್ಕಳಿಗೆ ಕೊನೆಯ ಸಾರಿ ಅಮ್ಮನ ಮುಖವನ್ನು ತೋರಿಸೋಣ ಅಂತ ಮಕ್ಕಳನ್ನು ಅವರ ಮನೆಗೆ ಕರೆದುಕೊಂಡು ಹೋದರು. ಟೀಚರ್ ಅಮ್ಮ ಮಲಗಿರುವುದನ್ನು ನೋಡಿ ಅಮ್ಮ ನಿದ್ದೆ ಮಾಡಿರಬಹುದು ಅಂತ ಮಕ್ಕಳು ತಿಳಿದುಕೊಂಡರು. ಟೀಚರ್ ಮಕ್ಕಳ ಕೈಯನ್ನು ಅಮ್ಮನಿಗೆ ತಾಕಿಸಿ ಅವರನ್ನು ಪಕ್ಕಕ್ಕೆ ಕರೆದುಕೊಂಡು ತಮ್ಮ ಸುತ್ತಲೂ ಎಲ್ಲರೂ ಅಳುತ್ತಿರುವುದು ಯಾಕೆಂದು ಮಕ್ಕಳಿಗೆ ತಿಳಿಯಲಿಲ್ಲ. ಒಂದು ಮಗು ನನಗೆ ನಿದ್ದೆ ಬರುತ್ತಿದೆ ಅಂತ ಹೇಳಿ ಟೀಚರ್ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಹೋಗಿ ಮಲಗಿಸಿದರು. ಸ್ವಲ್ಪ ಹೊತ್ತಲ್ಲಿ ಸುಗಂಧಾಳನ್ನು ಎಲ್ಲರೂ ಎತ್ತಿಕೊಂಡು ಹೋಗುತ್ತಿರುವುದನ್ನು ಮಕ್ಕಳು ಕಿಟಕಿಯಿಂದ ನೋಡಿದರು. ಕೂಡಲೇ ಅಮ್ಮ ಅಮ್ಮ ಅಂತ ಕೂಗುತ್ತಾ ಹೊರಗಡೆ ಓಡಿ ಬಂದರು. ಟೀಚರ್ ಅವರಿಬ್ಬರನ್ನು ಸಮಾಧಾನ ಮಾಡಿ ಮತ್ತೆ ಹಾಸಿಗೆ ಮೇಲೆ ಕರೆದುಕೊಂಡು ಹೋಗಿ ಮಲಗಿಸಿದರು. ಎಲ್ಲಾ ಕೆಲಸ ಮುಗಿದ ಮೇಲೆ ಪ್ರಸಾದ್ ತನ್ನ ಮಕ್ಕಳನ್ನು ತಬ್ಬಿಕೊಂಡನು. ಮಕ್ಕಳು ಅಳುತ್ತಾ ಅಮ್ಮ ಎಲ್ಲಿಗೆ ಹೋದರು, ಅವರನ್ನೆಲ್ಲಿಗೆ ಕರೆದುಕೊಂಡು ಹೋದರು ಅಂತ ಕೇಳಿದರು. ಆಗ ಪ್ರಸಾದ್ ಅಮ್ಮ ದೇವರ ಹತ್ತಿರ ಹೋಗಿದ್ದಾರೆ, ಅವರು ಅಲ್ಲಿಂದ ನಮ್ಮನ್ನು ಪ್ರತಿದಿನ ನೋಡುತ್ತಿರುತ್ತಾರೆ ಅಂತ ಮಕ್ಕಳಿಗೆ ಸಮಾಧಾನ ಮಾಡಿದ. ಮಕ್ಕಳು ದಿನದಿಂದ ದಿನಕ್ಕೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡುತ್ತಿದ್ದರು. ಮಕ್ಕಳನ್ನು ಸಾಕುವುದು ಎಷ್ಟು ಕಷ್ಟ ಎನ್ನುವುದು ಪ್ರಸಾದ್ಗೆ ಗೊತ್ತಾಯಿತು. ತನ್ನ ಹೆಂಡತಿ ಒಮ್ಮೆ ಕೂಡ ಇದರ ಬಗ್ಗೆ ನನ್ನೊಂದಿಗೆ ಹೇಳಲೇ ಇಲ್ಲ. ಕಷ್ಟವನ್ನು ತಾನೊಬ್ಬಳೇ ಅನುಭವಿಸಿ ಯಾವಾಗಲೂ ತನ್ನ ಮಕ್ಕಳಿಗಾಗಿ ಮತ್ತು ನನಗಾಗಿ ದುಡಿಯುತ್ತಿದ್ದಳು. ಅವಳು ತನಗೆ ಹುಷಾರಿಲ್ಲ ಅಂತ ಪದೇ ಪದೇ ಹೇಳಿದರು ಕೂಡ ನಾನು ಅವಳ ಕಡೆ ಲಕ್ಷ್ಯ ಕೊಡದೆ ಅವಳ ಸಾವಿಗೆ ಕಾರಣನಾದೆ ಅಂತ ಪರಿತಪಿಸಿದನು. ಮಕ್ಕಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಆ ದಿನದಿಂದ ಕುಡಿಯುವುದನ್ನು ಬಿಟ್ಟನು. ಸದಾಕಾಲ ಮಕ್ಕಳಿಗಾಗಿ ದುಡಿಯುತ್ತಿದ್ದನು. ಮಕ್ಕಳು ಪ್ರತಿದಿನ ಅಮ್ಮನ ಫೋಟೋಗೆ ಮುತ್ತು ಕೊಡುತ್ತಾ ಸ್ಕೂಲಿಗೆ ಹೋಗಿ ಬರುತ್ತಿದ್ದರು. ಕತೆ ಇಲ್ಲಿಗೆ ಮುಗಿಯುತ್ತದೆ. ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.